ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನನ್ನ ಗಿಡಗಳಿಗೆ ನಾನು ಮೊನ್ನೆ ಎಪ್ಸಮ್ ಸಾಲ್ಟ್ ಹಾಕಿ ಇವತ್ತಿಗೆ 5 ದಿನ ಆಗಿದೆ. 5 ದಿನ ಆದಮೇಲೆ ನಾನು ಇವತ್ತು ವೀಡಿಯೋ ಮಾಡ್ತಾ ಇರೋದು. ಗಿಡಗಳು ನೋಡಿ ಫ್ರೆಂಡ್ಸ್, ನಾನು ಎಪ್ಸಮ್ ಸಾಲ್ಟ್ ಹಾಕಿದ ಮೇಲೆ ಮಳೆ ಬಂದಿಲ್ಲ. ನಾನು ಅವತ್ತು ಮಳೆ ಬರುತ್ತೆ ಅಂತೇಳಿ ಹೆದರ್ಕೊಂಡು ನಾನು ನೀರಿಗೆ ಮಿಕ್ಸ್ ಮಾಡಿ ಹಾಕಿಲ್ಲ. ನೀರಿಗೆ ಮಿಕ್ಸ್ ಮಾಡಿ ಹಾಕಿದರೆ ಮಳೆ ಬಂದು ತೊಳ್ಕೊಂಡು ಹೋಗುತ್ತೆ ಅಂತೇಳಿ ನೀರಿಗೆ ಮಿಕ್ಸ್ ಮಾಡಿ ಹಾಕಿಲ್ಲ, ಹಾಗೆ ಹಾಕಿದ್ದೆ. ಈಗ ಅದು ನಾವು ಮಳೆಗಾಲದಲ್ಲಾದರೆ ನಾವು ಹಾಗೆ ಹಾಕ್ಬೋದು ಎಪ್ಸಮ್ ಸಾಲ್ಟ್ ನೀರಿಗೆ. ಹಾಗೂ ಮಳೆ ಬರುತ್ತಿರುತ್ತಲ್ಲ, ಸ್ವಲ್ಪ ಮಳೆ ಬಂದಾಗ ಒಂದೊಂದು ಸ್ಪೂನ್ ಹಾಕಿದರೆ ಆಯಿತು. ಇವಾಗ ಅಂದರೆ ಯಾವಾಗ ಮಳೆ ಬರುತ್ತೆ ಇಲ್ದಿರೋಕ್ಕೋಸ್ಕರ ನಾನು ಅದನ್ನು ಸ್ವಲ್ಪ ಮಣ್ಣಿ ಮಿಕ್ಸ್ ಮಾಡಿದೆ. ಮಣ್ಣಿ ಮಿಕ್ಸ್ ಇಲ್ಲ ಅದನ್ನು ನೀರು ಮಾಡಿ ಹಾಕ್ತಿದ್ದೆ, ಅದಕ್ಕೋಸ್ಕರ ಹಾಕಿದ್ದೆ. ಹಾಕಿ ಇವತ್ತಿಗೆ 5 ದಿನ ಆಗಿತ್ತು ನೋಡಿ ಫ್ರೆಂಡ್ಸ್. ಮಳೆ ಬಂದಿಲ್ಲ. ನಾನು ಹಾಕಿದ ಮೇಲೆ 1 ದಿನವೂ ಮಳೆ ಬಂದಿಲ್ಲ. ಮಳೆ ಬರೆದಿದ್ರೆ ನಮಗೆ ಖುಷಿ, ಯಾಕಂದರೆ ಇನ್ನೂ 1-2-3 ತಿಂಗಳು ಮೊಗ್ಗು ತೆಗಿಬೇಕಲ್ಲ, ಅದಕ್ಕೋಸ್ಕರ. ಮೊಗ್ಗಾಗೋ ಟೈಮಲ್ಲೇ ಮಳೆ ಬಂದರೆ ತುಂಬ ಕಷ್ಟ ಆಗುತ್ತಲ್ಲ. ಮತ್ತು ಅವರು ಕಮೆಂಟಲ್ಲಿ ಕೇಳಿದೆ ಎಷ್ಟು ಮೊಗ್ಗು ಸಿಗುತ್ತೆ ಅಂತ ಕೇಳ್ತಿದ್ರು. ನಾನು ಇವಾಗ ಮೊಗ್ಗು ತೆಗಿತಾ ಇರ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ನಾನು ಮೊಗ್ಗು ತೆಗಿಲಿಕ್ಕೆ ಬಂದಿದ್ದೆ ನೋಡಿ ಫ್ರೆಂಡ್ಸ್. ಗಿಡ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ನಾವು ಗಿಡನ ಸ್ವಲ್ಪ ಚೆನ್ನಾಗಿ ಆರೈಕೆ ಮಾಡಿದರೆ ಗಿಡದಲ್ಲಿ ನಾವು ಮೊಗ್ಗು ತೆಗಿಬೋದು. ಮತ್ತು ನಾನು ಆವತ್ತು ನಿಮಗೆ ಇದು ಹೊಸ ಗೊಬ್ಬರ ಹಾಕ್ತೀನಿ ಅಂತ ಹೇಳಿದ್ದೆ, ಅದು ಹಾಕಲಿಲ್ಲ. ಇವತ್ತು ಸಂಜೆ ಹಾಕಬೇಕು. ಹಾಕಿದ ಮೇಲೆ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದೇ ಮಳೆಗೋಸ್ಕರ ಹಾಕಲಿಲ್ಲ, ಮಳೆ ಬರುತ್ತಂತೇಳಿ ಹಾಕಲಿಲ್ಲ. ಇದಾದರೆ ಮಳೆ ಬಂದರೂ ಭಯ ಇಲ್ಲ, ಮಳೆ ನೀರಿಗೆ ಸಟ್ಟಾಗುತ್ತೆ, ಪಟ್ಟ ಬೇಗ ಕರಗಿ ಹೋಗುತ್ತಲ್ಲ. ಹಾಗಾಗಿ ಇದಾದರೆ ನಾವು ಗೊಬ್ಬರ ಹಾಕಿದರೆ ತೊಳ್ಕೊಂಡು ಹೋಗುತ್ತಲ್ಲ, ಅದಕ್ಕೋಸ್ಕರ ಹಾಕಿಲ್ಲ. ಎಲ್ಲ ಗಿಡನೂ ಹಾಗೆ ಫ್ರೆಂಡ್ಸ್, ಎಲ್ಲ ಗಿಡನೂ ಒಂದೇ ಥರ ಇದೆ, ಚೆನ್ನಾಗಿದೆ ಗಿಡ. ಅದೇ ನಾವು ಗಿಡಕ್ಕೆ ಒಂದು ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಏನಾದರೂ ಗಿಡಕ್ಕೆ ಅಂದರೆ ಗಿಡ ಒಂಥರ ಆರೋಗ್ಯವಾಗಿರುವಂಥದ್ದೆಲ್ಲ ಹಾಕಬೇಕು. ಬರೀ ಗೊಬ್ಬರನೇ ತುಂಬ್ತಾ ಇರಬೇಕು ಯಾವಾಗಲೂ. ವಾರಕ್ಕೊಂದ್ಸಲ, ತಿಂಗಳಿಗೆ ಒಂದು 15 ದಿನಕ್ಕೊಂದ್ಸಲ ಚೇಂಜ್ ಮಾಡ್ತಾಯಿದ್ರೆ ಗಿಡ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದು ಒಂದೇ ಗಿಡದಲ್ಲಿ ತೆಗಿತಾ ಇರೋದು, ತೋರಿಸ್ತೀನಿ ಇವಾಗ. ಅವರು ಕಮೆಂಟಲ್ಲಿ ಕೇಳಿದ್ರು, ಎಷ್ಟು ಅದು ಮಾರ್ಕೆಟಿಗೆ ಕೊಡ್ತೀರಾ ಕೇಳಿದರೆ. ಹೌದು, ನಾನೊಂದು 500-400 ಮೊಗ್ಗು ಸಿಕ್ಕಿದ್ರೆ ನಾನು ಮಾರ್ಕೆಟಿಗೆ ಕೊಡೋದು, ಇಟ್ಕೊಳ್ಳೋದಿಲ್ಲ ನಾನು. 200 ಮೇಲಿದ್ದರೆ ನಾನು ಮಾರ್ಕೆಟಿಗೆ ಕೊಡ್ತೀನಿ, ಇಟ್ಕೊಳ್ಳೋದಿಲ್ಲ ಮನೆಯಲ್ಲ. ಅದು ಫ್ರೆಂಡ್ಸ್, ಇವತ್ತು ಏನಾದ್ರು ಹೂ ಕೊಯ್ಯುವಾಗ 8 ಗಂಟೆ ಆಗಿದೆ. 8 ಗಂಟೆಗೆ ತುಂಬ ಬಿಸಿಲಿದೆ ನೋಡಿ. ಇವಾಗ ಬಿಸಿಲು ತುಂಬ ಬರುತ್ತೆ. ಇವಾಗ ಬೇರೆ ಟೈಮಲ್ಲಾದರೆ ಒಂದು ಸ್ವಲ್ಪ ದಿನ ಆಚೆಗೆ ಅಂದರೆ ತುಂಬ ಮಳೆ, ಅಂದರೆ ಸೂರ್ಯ ಒಂದು ಕಡೆ ಚೇಂಜ್ ಆಗಿರುತ್ತಲ್ಲ, ಒಂದು ದಿಕ್ಕು ಚೇಂಜ್ ಮಾಡಿರ್ತಾರಲ್ಲ, ಅದಕ್ಕೋಸ್ಕರ ಬಿಸಿಲು ಬೇಗ ಬರೋದಿಲ್ಲ ಇದ್ದಿತ್ತು. ಇವಾಗ ನೋಡಿ ಫ್ರೆಂಡ್ಸ್, ಬೇಗ ಬಿಸಿಲು ಬರುತ್ತೆ. 7:30-8 ಗಂಟೆ ಒಳಗೆ ಬಿಸಿಲು ಬಂದಿರುತ್ತೆ. ಎಪ್ಸಮ್ ಸಾಲ್ಟ್ ಹಾಕಿ 5 ದಿನ ಹಾಕಿದ್ದಷ್ಟೇ. ನಾನಂದರೆ ಮಳೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ತಿಳಿಸ್ತಾ ಇರೋದು. ಮೊನ್ನೆ ಮಳೆ ಬರುತ್ತೆ ಅಂತೇಳಿ ಭಯ ಇದ್ದಿತ್ತು, ಅದಕ್ಕೋಸ್ಕರ ಮಳೆ ಬಂದಿಲ್ಲ ಮತ್ತು ಮೊಗ್ಗು ಎಷ್ಟು ಆಗ್ಬಿಡುತ್ತೆ ಅಂತೇಳಿ ತೋರಿಸ್ಲಿಕ್ಕೋಸ್ಕರ ಇವತ್ತು ವೀಡಿಯೋ ಮಾಡ್ತಾ ಇರೋದು. ನಾವು ಮತ್ತೆ ಮೊಗ್ಗು ಆಗಲಿಲ್ಲ ಅಂದರೆ ನಮ್ಮದು ಈಗ ಗಿಡ 4 ವರ್ಷದ ಗಿಡ ಆಗೋಕ್ಕೋಸ್ಕರ ಹಳೆ ಕೊಂಬೆಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕಟ್ ಮಾಡಿ, ಹಳೆ ಕೊಂಬೆನೆಲ್ಲ ಕಟ್ ಮಾಡ್ತಾಯಿದ್ರೆ ಅದು ಪುನಃ ಹೊಸ ಚಿಗುರು ಬಂದು ಮತ್ತೆ ಹೂ ಬರಲಿ ಶುರು ಆಗುತ್ತೆ. ಅದನ್ನು ನಾವು ಗಿಡ ಚೆನ್ನಾಗಿತ್ತು ಅಂತೇಳಿ ಇಟ್ಕೊಂಡ್ರೆ ಅದರಲ್ಲಿ ಮೊಗ್ಗು ಆಗೋದೇ ಇಲ್ಲ. ಬಿಸಿಲು ಬರೋಕ್ಕೋಸ್ಕರ ಕಾಣೋದಿಲ್ಲ ಮೊಗ್ಗು.
ನೋಡಿ ಫ್ರೆಂಡ್ಸ್, ಇದರಲ್ಲಿ ಹಾಗೆ ಇದು ಗಿಡ ಚೆನ್ನಾಗಿರುತ್ತೆ. ಅದರ ಮೊಗ್ಗು ಜಾಸ್ತಿ ಬರುವುದೇ ಇಲ್ಲ. ಇದರಲ್ಲಿ ಬಂತಂದರೆ ಒಂದು ಸಲ ಮೊಗ್ಗು ಬರುತ್ತೆ, ಆಮೇಲೆ ಬೇಗ ಮೊಗ್ಗು ಮೇಲೆ ಮೊಗ್ಗು ಬರೋದು. ಇದರಲ್ಲಿ ಅದು ಅಪಾಟಲ್ಲಿ ಮಣ್ಣು ತುಂಬಿಕೊಂಡಿದೆ. ಇದೆಲ್ಲ ತೆಳ್ಳಗಿದೆ ನೋಡಿ ಫ್ರೆಂಡ್ಸ್. ತುಂಬ ಬಿಸಿಲಿರೋಕ್ಕೋಸ್ಕರ ನಮಗೆ ಹೂ ಕಾಣೋದಿಲ್ಲ. ನಾವು ಬೆಳಿಗ್ಗೆ 7 ಗಂಟೆ ಒಳಗೇನೆ ತೆಗಿಬೇಕು. ಅಂದರೆ ಮೊಗ್ಗು ಜಾಸ್ತಿ ಇಲ್ಲಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಲೇಟಾಗಿ ಬಂದು ಹೂ ತೆಗಿತೆ. ಮೊಗ್ಗು ಜಾಸ್ತಿ ಇದ್ದರೆ ಸ್ವಲ್ಪ ಬೆಳಗ್ಗೆ 6 ಗಂಟೆಗೆ ಬಂದು ಮೊಗ್ಗು ತೆಗಿಬೇಕಾಗುತ್ತೆ. ಇಲ್ಲಾಂದರೆ ಗಿಡದಲ್ಲೇ ಉಳ್ಕೊಳ್ಳುತ್ತೆ ಮೊಗ್ಗು. ಒಂದು ಮೊಗ್ಗು ಸರಿಯಾಗಿ ಕಾಣೋದಿಲ್ಲ. ಕೆಲವೊಂದು ಗಿಡದಲ್ಲಿ ನೋಡಿ ಫ್ರೆಂಡ್ಸ್, ಮೊಗ್ಗೆಲ್ಲ ಇವಾಗ ಮುಗಿತಾ ಬಂದು ಇದರಲ್ಲಿ ಬೇಗ ಇದು ಸ್ವಲ್ಪ ಅವೆಲ್ಲ ಒಂದು 4 ವರ್ಷದ ಗಿಡ ಆದರೆ ಇವೆಲ್ಲ ಒಂದು 2 ವರ್ಷದ ಗಿಡ, 1 ವರ್ಷದ ಗಿಡ ಎಲ್ಲ ಮಿಕ್ಸ್ ಇದೆ. ಅದಕ್ಕೋಸ್ಕರ ಇದು ಯಾವ್ದು ಗಿಡ ಅಂದರೆ 2 ವರ್ಷದ್ದು 1 ವರ್ಷದ ಗಿಡದಲ್ಲಿ ಚೆನ್ನಾಗಿ ಮೊಗ್ಗಾಗ್ತಾಯಿತ್ತು. ಈ 3 ವರ್ಷ 4 ವರ್ಷದ ಗಿಡ ಎಲ್ಲ ಸ್ವಲ್ಪ ಗಿಡದಲ್ಲಿ ಸ್ವಲ್ಪ ಮೊಗ್ಗು ಸ್ವಲ್ಪ ಅಲ್ಲ ಫುಲ್ ಕಮ್ಮಿ ಇದೆ. ಯಾಕಂದರೆ ಇನ್ನು ನಾವು ಅದನ್ನು ಸರಿ ಮಾಡ್ಕೊಳ್ಬೇಕು. ತೆಳ್ಳಗೆ ಇಲ್ಲೊಂದಿದೆ ನೋಡಿ, ಇದು ಹಳೆ ಗಿಡ. ಇದು ಆದರೆ ಮಣ್ಣು ಸ್ವಲ್ಪ ಅಂದರೆ ನಮ್ಮ ತೋಟದಲ್ಲಿರೋ ಮಣ್ಣು ಹಾಕಿದೆ. ಅದು ಮಣ್ಣು ನೋಡಿ ಬ್ಲ್ಯಾಕ್ ಕಲರ್ ಇದೆ ನೋಡಿ. ಈ ಕಪ್ಪು ಮಣ್ಣು ಹಾಕಿದ್ರು ಕೂಡ ಮಲ್ಲಿಗೆ ಗಿಡಕ್ಕೆ ಅಷ್ಟು ಚೆನ್ನಾಗಿ ಮೊಗ್ಗಾಗೋದಿಲ್ಲ. ಏನಿದ್ರು ಮಲ್ಲಿಗೆ ಗಿಡಗಳಿಗೆ ಕೆಂಪು ಮಣ್ಣೇ ಹಾಕಬೇಕು. ಕಪ್ಪು ಮಣ್ಣು ಹಾಕಿದರೆ ಅಷ್ಟೊಂದು ಮೊಗ್ಗು ಕೊಡೋದಿಲ್ಲ. ಅದು ಗಿಡ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಮೊಗ್ಗು ಭಾಳ ಕಮ್ಮಿ ಆಗುತ್ತೆ. ಮತ್ತು ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗಿ ಬಂದಿದೆ ನೋಡಿ ಮೊಗ್ಗೆಲ್ಲ. ನೋಡಿ ಎಷ್ಟು ದೊಡ್ಡ ಮೊಗ್ಗು ನೋಡಿ ಫ್ರೆಂಡ್ಸ್. ನೋಡಿ ಇದರಲ್ಲೆಲ್ಲ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ನೋಡಿ. ಇವಾಗ ತುಂಬ ಬಿಸಿಲು ಬೀಳುತ್ತೆ. ಮತ್ತು ನಾವು ಅವತ್ತು ನೆಲಗಡಲೆ ಹಿಂಡಿ ಹಾಕಿಲ್ಲ. ನೆಲಗಡಲೆ ಒಂದು ಹಾಕಬೇಕಿತ್ತು, ಹಾಕಲಿಲ್ಲ. ಈಗ ನಾನು ನೆಕ್ಸ್ಟ್ ಗೊಬ್ಬರ ಹಾಕಿದ ಮೇಲೆ ಹಾಕ್ತೇನೆ. ಹಾಕಬೇಕು ಒಂದು 15 ದಿನಕ್ಕೊಂದ್ಸಲ ನೆಲಗಡಲೆ ಹಿಂಡಿ ಮತ್ತು ಗೊಬ್ಬರ ಏನಾದರೂ ಚೇಂಜ್ ಮಾಡ್ತಿದ್ರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಮೊಗ್ಗು ಹಾಗೆ ತುಂಬ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದರೆ ಮಳೆ ಬರೋಕ್ಕೋಸ್ಕರ ಏನು ಹಾಕ್ಲಿಕ್ಕೆ ಆಗಲಿಲ್ಲಲ್ಲ. ಕರೆಕ್ಟ್ ನಮಗೆ ಟೈಮಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಅಂದರೆ ತುಂಬ ಸೆಕೆ ಇರೋಕ್ಕೋಸ್ಕರ ಸಂಜೆ ಹೊತ್ತಲ್ಲಿ ಮೋಡ ಆಗುತ್ತಲ್ಲ, ಮಳೆ ಬರ್ಬೋದು ಅನಿಸುತ್ತೆ, ಆ ಥರ ಆಗುತ್ತೆ. ಆದರೆ ಮಳೆ ಬರುವುದಿಲ್ಲ. ನಾವು ಅದು ಹಾಕಿದ ಮೇಲೆ ಮಳೆ ಬಂದಿಲ್ಲ. ಎಪ್ಸಮ್ ಸಾಲ್ಟ್ ಹಾಕಿದ ಮೇಲೆ ಮಳೆ ಬಂದಿಲ್ಲ. ಇದು ನೋಡಿ ಪಾಟ್ ಮಾಡಿದರೆ, ಈ ಪಾಟ್ ಮಾಡಿದರೆ ಪಾಟ್ ಹಾಕಿದ್ರೆ ಹೊಸ ಪಾಟಿಗೆ ಹಾಕಿದ ಗಿಡ ಚೆನ್ನಾಗಿ ಬಂದಿದೆ. ಇದು ಎಲ್ಲ ಸ್ವಲ್ಪ ಲೇಟಾಗಿ ಆಯಿತು. ಮೊಗ್ಗು ಬರೋದು ತುಂಬ ಲೇಟ್ ಆಗಿತ್ತು. ಇದು ಇಷ್ಟೊಳಗೆ ತುಂಬ ಮೊಗ್ಗು ಸಿಗಬೇಕಿತ್ತು. ಗಿಡ ಇಷ್ಟು ಚೆನ್ನಾಗಿ ಬರಬೇಕಿದ್ರೆ ಇಷ್ಟು ದಿನ ಬೇಕಾಯ್ತು ಅದಕ್ಕೆ. ಅವತ್ತು ನಾವು ಬೇರೆ ಟೈಮಲ್ಲಿ ನಾವು ಸೆಪ್ಟೆಂಬರ್ ಅಕ್ಟೋಬರಲ್ಲೆಲ್ಲ ರಿಪೋರ್ಟ್ ಮಾಡಿದರೆ ಗಿಡ ಬೇಗ ಸುಧಾರಿಸ್ಕೊಳ್ಳುತ್ತೆ. ಇಲ್ಲಾಂದರೆ ನಾವು ಈ ಟೈಮ್ ಬಿಸಿಲಲ್ಲೆಲ್ಲ ಮಾಡಿದರೆ ಬಿಸಿಲು ಜಾಸ್ತಿ ಇರೋಕ್ಕೋಸ್ಕರ ಗಿಡ ಬೇಗ ಸೆಟ್ ಆಗೋದಿಲ್ಲ. ಮಣ್ಣು ಬೇರೆಲ್ಲ ಕಟ್ಟಾಗಿರುತ್ತಲ್ಲ, ಸೆಟ್ ಆಗೋದಿಲ್ಲ. ರಿಪೋರ್ಟ್ ಮಾಡುವುದಾದರೆ ಸೆಪ್ಟೆಂಬರಲ್ಲ ಅಕ್ಟೋಬರಲ್ಲಿ ಮಾತ್ರ ಮಾಡಬೇಕು. ಇದರಲ್ಲೆಲ್ಲ ತುಂಬ ಮೊಗ್ಗು ಕಡಿಮೆ. ಇದು ಒಂದೆರಡು ಮೊಗ್ಗು ಸಿಗುತ್ತೆ. ಇದೆಲ್ಲ ಮೊಗ್ಗೇ ಇಲ್ಲ ನೋಡಿ. ಆಗ್ಲಿಕ್ಕೆ ಶುರುವಾಗಿದೆ, ಇವಾಗ ಆಗ್ತಾ ಇದೆ ನೋಡಿ, ಚಿಗುರು ಬಂದಿದೆ. ಈ ಕಡೆ ಎಲ್ಲ ಇದು ಅವತ್ತು ಗ್ರೋ ಬ್ಯಾಗ್ ಚೇಂಜ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಇದು ಹಾಗೆ ಮೊಗ್ಗಾಗ್ಲಿಕ್ಕೆ ಇಷ್ಟು ದಿನ ಬೇಕಾಯ್ತು ನೋಡಿ. ಅಂದರೆ ಎಗೆಲ್ಲ ಸಾಯ್ತಾ ಇದ್ದಿತ್ತು. ನಾವು ಅದನ್ನು ಗ್ರೋ ಬ್ಯಾಗಿಂದ ಎತ್ತುವಾಗ ಬೇರೆಲ್ಲ ಕಟ್ಟಾಗಿ, ಅಂದರೆ ಗಿಡಕ್ಕೆ ತುಂಬ ತೊಂದರೆ ಆಗಿರ್ಬೋದು. ನಮಗೆ ಅಷ್ಟು ಗೊತ್ತಾಗೋದಿಲ್ಲಲ್ಲ. ನಾವು ಅದನ್ನು ಎತ್ತಿ ತೆಗೆದು ಇನ್ನೊಂದು ಅಂದರೆ ಮಣ್ಣು ತೆಗಿಲೇಬೇಕು. ಹಾಗೆ ಎತ್ತಿ ಇನ್ನೊಂದು ಗ್ರೋ ಬ್ಯಾಗಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಮಣ್ಣೆಲ್ಲ ಸಡ್ಲ್ ಮಾಡ್ಕೊಂಡು ಬಿಡೋದು ಸ್ವಲ್ಪ
ಮಣ್ಣೆಲ್ಲ ಬಿಡಿಸ್ಕೊಂಡು ಇನ್ನೊಂದು ಗ್ರೋ ಬ್ಯಾಗಿಗೆ ಹಾಕಿದ್ದು. ಅದಕ್ಕೋಸ್ಕರ ಅದ್ರ ಬೇರಿಗೆಲ್ಲ ಪೆಟ್ಟಾಗಿತ್ತು ಅನಿಸುತ್ತೆ. ತುಂಬ ಎಗೆ ಎಲ್ಲ ಹೋಗಿದ್ದಿತ್ತು. ಈಗ ಪುನಃ ಚಿಗುರು ಬರ್ತಾ ಇದೆ. ಚಿಗುರು ಬಂದು ಸ್ವಲ್ಪ ಮೊಗ್ಗಾಗ್ತಾ ಇದೆ. ಚೆನ್ನಾಗಿರೋ ಗಿಡ ಅಲ್ಲ ಇವೆಲ್ಲ, ಚೆನ್ನಾಗಿರೋ ಗಿಡ. ಈ ಕಡೆನೂ ಹಾಗೆ. ಇದೆಲ್ಲ ಒಂದು 7-8 ಒಂದು 10 ಗಿಡನ ಗ್ರೋ ಬ್ಯಾಗಿಗೆ ಹಾಕಿದ್ದೆ, ಚೇಂಜ್ ಮಾಡಿದ್ದೆ. ಗ್ರೋ ಬ್ಯಾಗಿಗೆ ಹಾಕಿದರೆ ಏನಾಗುತ್ತೆ ಅಂದರೆ ಒಂದು ಸಲ ಗಿಡ ಒಂದು ವರ್ಷ ಒಂದೂವರೆ ವರ್ಷ ಅಷ್ಟೇ. ಗೊಬ್ಬರ ಹಾಕೋಕ್ಕಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ಪ್ಲ್ಯಾಸ್ಟಿಕ್ಕಿದ್ದು ಗ್ರೋ ಬ್ಯಾಗ್ ಅಲ್ವಾ, ಅದು ಬೇಗ ಹೋಗುತ್ತೆ ಬಿಸಿಲಿಗೆಲ್ಲ. ಒಂದೊಂದು ನಾವು ಏನಾದರೂ ಕಡ್ಡಿ ತಗೊಂಡು ಮಣ್ಣು ಸಡ್ಲು ಮಾಡುವಾಗ ಅಲ್ಲೇ ತೂತು ಬೀಳುತ್ತೆ. ತೂತು ಬಿದ್ದರೆ ಕೂಡಲೇ ನೀರು ಹಾಕಿದ್ದೆಲ್ಲ ಹೊರಗಡೆ ಹೋಗುತ್ತೆ. ಎಲ್ಲ ಹೊರದು ಎತ್ತಿ ಇಡ್ಲಿಕ್ಕೆ ಕಸ ಎಲ್ಲ ಗುಡಿಸುವಾಗ ನಮ್ಗೆ ಎತ್ತಿ ಇಡ್ಲಿಕ್ಕೆ ಆಗೋದಿಲ್ಲ, ಹರಿದು ಹೋಗುತ್ತೆ. ಎತ್ತಿ ಇಟ್ಟಿದ್ರೆ ಹರಿದೇ ಹೋಗುತ್ತೆ. ಹಾಗಾಗಿ ಇದೆಲ್ಲ ಚೇಂಜ್ ಮಾಡಿದ್ದೆ. ಇದೆಲ್ಲ ಗ್ರೋ ಬ್ಯಾಗ್ ಚೇಂಜ್ ಮಾಡಿದ್ದೆ. ನೋಡಿ ಫ್ರೆಂಡ್ಸ್, ಇಷ್ಟು ಮೊಗ್ಗು ಸಿಕ್ಕಿದೆ ನೋಡಿ. ಇಷ್ಟು ಮೊಗ್ಗು ಸಿಕ್ಕಿದೆ ಇವತ್ತು. ಅಂದರೆ ನಿನ್ನೆ ಒಂದು 500 ಮೊಗ್ಗು ತನಕ ಸಿಕ್ಕಿದೆ. ಇವತ್ತು ಒಂದು ಅಷ್ಟಿಲ್ಲ ಅನಿಸುತ್ತೆ. ಒಂದೊಂದು ದಿನ ಒಂದೊಂದು ಥರ ಮೊಗ್ಗು ಸಿಗುತ್ತೆ. ಒಂದೊಂದು ಗಿಡದಲ್ಲಿ ಒಂದೊಂದು ಥರ ಮೊಗ್ಗು ಜಾಸ್ತಿ ಇರೋದ್ರೆ ಎಲ್ಲ ಗಿಡದಲ್ಲೂ ಸಿಕ್ಕಿಲ್ಲ. ಈಗ ನನಗೆ 1-2 ಲೈನಲ್ಲಿ ಮಾತ್ರ ಸ್ವಲ್ಪ ಮೊಗ್ಗು ಸಿಕ್ಕಿದೆ. ಎಲ್ಲ ಗಿಡದಲ್ಲೂ ಒಂದೇ ಥರ ಆಗೋದಿಲ್ಲ. ಆ ಕಡೆ ಎಲ್ಲ ಮೊಗ್ಗೆಲ್ಲ ತುಂಬ ಕಡಿಮೆ. ಅಂದರೆ ಇನ್ನೂ ಅದನ್ನು ನಾವು ಅದಕ್ಕೆಲ್ಲ ಹಾಕೋದೆಲ್ಲ ಹಾಕಿದ ಮೇಲೆ ಅದನ್ನು ಮೊಗ್ಗಾಗಬೇಕು. ಯಾಕಂದರೆ ಗಿಡ ಅವತ್ತು ಒಣಗಿ ಎಲ್ಲ ಎಗೆ ಎಲ್ಲ ಹೋಗಿತ್ತಲ್ಲ, ಅದಕ್ಕೋಸ್ಕರ ತುಂಬ ಕಡಿಮೆ ಮೊಗ್ಗು. ಇಲ್ಲಾಂದರೆ ಮೊಗ್ಗು ಸಿಗ್ತಾ ಇದ್ದಿತ್ತು. ನನಗೆ ಸಿಗೋದು ಇಷ್ಟೇ. ಇವಾಗ ಜಾಸ್ತಿ ಮೊಗ್ಗು ಸಿಗ್ತಾ ಇಲ್ಲ, ಇಷ್ಟೇ ಸಿಗೋದು ನೋಡಿ ಫ್ರೆಂಡ್ಸ್. ಒಬ್ಬರು ಕಮೆಂಟಲ್ಲಿ ಕೇಳಿದ್ರು, ನಿಮಗೆ ಎಷ್ಟು ಮೊಗ್ಗು ಸಿಗುತ್ತೆ, ಎಷ್ಟು ಮಾರ್ಕೆಟಿಗೆ ಕೊಡ್ತೀರಾ ಅಂತೇಳಿ. ನಾನು ಒಂದು 200 ಮೇಲೆ ಸಿಕ್ಕಿದರೆ 200 ಮೇಲೆ ಸಿಕ್ಕಿದರೆ ಕಟ್ಟಿ ಮಾರ್ಕೆಟಿಗೆ ಕೊಡೋದು. ನಾನು ಇಟ್ಕೊಳ್ಳೋದಿಲ್ಲ, ಕಟ್ಟಿ ಕೊಡ್ತೆ ಅಷ್ಟೇ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.